हरिः श्रीं श्रीगुरुभ्यो नमः। समस्तगुरुभ्यो नमः। हरिः श्रीं सर्वैर्गिरीन्द्रसदनैः मदनोऽपि दारैः दूरीकृतश्च बदरीपुरवासिभिस्तैः यस्याश्रयात् सकलदैवतदैवतेशं व्यासं सुशान्तमनिशं मनसा स्मरामि। आचार्यः पवनोऽस्माकम् आचार्याणि च भारती देवो नारायणः श्रीशः देवी मंगलदेवता। वंदे हृषीकेशमथो नृसिंहं जनार्दनं चिन्तयधीरूपेन्द्रं श्रीवामनं संस्मर विष्णुमीमि श्रीराममञ्चेऽहमदोक्षजं च रमानिवासोचितवासभूमिः स्वन्यायरत्नावलिजन्मभूमिः वैराग्यभाग्यो मम पद्मनाभतीर्थामृतब्धिः भवताद्विभूत्यै विश्वोत्तमं हरिं श्रीशं विश्वजीवोत्तमानिलं विश्वोत्तमगुणाकारं विश्वोत्तमयतिं श्रये अशेषवेदान्तकृतान्तसारो व्याख्याविहारान् हरिभक्तिसिन्धोन् त्रिविक्रमार्यान् परमान् गुरून् मे नारायणार्यांश्च गुरून् नमामि। माङ्गल्यप्रदते मनोहरगिरा मुग्धास्मि सेयं तव श्रीमत्पादसरोजयोः सुभग गोविन्दार्य मे मानसं माद्यद्यद्यपि चञ्चरीकति सदा हृन्मन्दिरं पावयन् ईशावास्यमदो विधेहि भगवद्भक्तिं प्रदेहि स्थिराम्। हरिः श्रीं श्रीगुरुभ्यो नमः। समस्तगुरुभ्यो नमः। हरिः श्रीं ಶ್ರೀಮನ್ಮಧ್ವವಿಜಯ ಮಹಾಕಾವ್ಯದಲ್ಲಿ ನಾವೀಗ 6ನೇ ಸರ್ಗವನ್ನು ವಿಚಾರ ಮಾಡ್ತಾ ಇದ್ದೇವೆ. ಈಗ ನಾವು ವಿಚಾರ ಮಾಡ್ತಾ ಇರುವ ಘಟ್ಟ ಯಾವುದು ಅಂದ್ರೆ, ಆಚಾರ್ಯ ಮಧ್ವರು ಶ್ರೀ ವೇದವ್ಯಾಸ ದೇವರ ಅಪ್ಪಣೆಯ ಪ್ರಕಾರವಾಗಿ ಮೇಲ್ಬದರಿಗೆ ಹೋಗುವ ಸಂಕಲ್ಪ ಮಾಡಿದರು. ಪರಮಾತ್ಮ ಕರೆದಾಗ ಆ ಭಗವಂತನ ಅಪ್ಪಣೆಯನ್ನ ಅನುಸರಿಸಿ ಅವರು ಮೇಲ್ಬದರಿಗೆ ಹೊರಡುವ ಮೊದಲು ಶಿಷ್ಯರಿಗೆ ತಮ್ಮ ಪಯಣದ ಬಗ್ಗೆ ತಿಳಿಸ್ತಾರೆ. ಆ ಶ್ಲೋಕ ಬಹಳ ಚಂದವಾದ ಶ್ಲೋಕ. ಅದಕ್ಕಾಗಿ ಅವರು ಈಗ ಶ್ಲೋಕಗಳಲ್ಲಿ ತಮ್ಮ ಪಯಣವನ್ನು ತಿಳಿಸ್ತಾರೆ. ಯಾಕೆ ಅಂದರೆ ಅವರು ಯಾರನ್ನು ನಿದ್ರೆ ಮಾಡ್ತಾ, ಎಲ್ಲ ರಾತ್ರಿ ಸಮಯ, ವೇದವ್ಯಾಸರ ಅಪ್ಪಣೆಯಾಗಿದೆ. ರಾತ್ರಿ ವೇಳೆಯಲ್ಲಿ ಕಣ್ಣು ಕೋರೈಸುವ ಆ ತೇಜೋಮೂರ್ತಿಯಾದಂಥ ವೇದವ್ಯಾಸ ಕಂಡು ಅಪ್ಪಣೆ ಮಾಡಿದ ಸನ್ನಿವೇಶ. ರಾತ್ರಿಯೇ, ಆ ರಾತ್ರಿ ಅಂದರೆ ಇನ್ನೇನು ಎಲ್ಲರೂ ಕೂಡ ಎಚ್ಚರಗೊಳ್ಳಲಿಕ್ಕೆ ಸ್ವಲ್ಪ ಸಮಯದ ಮೊದಲು ಹೊರಟು ಬಿಡ್ತಾರೆ ಆಚಾರ್ಯರು. ಆ ಸಮಯದಲ್ಲಿ ಅವರು ಆಗ ಒಂದು ಮಂಡಲ ಅಂದರೆ 48 ದಿವಸಗಳ ಕಾಲ ನಿರ್ಜಲ ಉಪವಾಸ ಸಹಿತವಾಗಿ ಮೌನವ್ರತದಲ್ಲಿದ್ದಾರೆ. ಆ ಮೌನವ್ರತದಲ್ಲಿರುವಾಗ ಆಚಾರ್ಯರು ಅಲ್ಲಿ ಯಾರಿಗೂ ಕೂಡ ಏನನ್ನು ಮಾತಾಡುವುದಿಲ್ಲ. ಅದಕ್ಕಾಗಿ ಅವರು ಬರವಣಿಗೆ ಮಾಡಿ ತಮ್ಮ ಮೇಲ್ಬದರಿಯ ಪ್ರಯಾಣವನ್ನು ತಿಳಿಸ್ತಾರೆ. ಆ ಶ್ಲೋಕ ಅತ್ಯಂತ, ಒಂದು ಶ್ಲೋಕವಂತೂ ತೀರ ಮನೋಹರವಾಗಿದೆ, ಮತ್ತೆ ಮತ್ತೆ ಸ್ಮರಣೆ ಮಾಡಬೇಕಾದದ್ದು. ನೇದೃಶಂ ಸ್ಥಲಮಲಂ ಶಮಲಘ್ನಂ ನಾಸ್ಯ ತೀರ್ಥ ಸಲಿಲಸ್ಯ ಸಮಂ ವಾಹ ನಾಸ್ಮದುಕ್ತಿ ಸದೃಶಂ ಹಿತರೂಪಂ ನಾಸ್ತಿ ವಿಷ್ಣು ಸದೃಶಂ ನನು ದೈವಂ ಎನ್ನುವಂಥ ಶ್ಲೋಕ. ಅದನ್ನು ಬರೆದಿದ್ದಾರೆ ಆಚಾರ್ಯರು. ಇದರ ಅಭಿಪ್ರಾಯ ಏನಂದ್ರೆ, ಈ ಬದರಿ ಕ್ಷೇತ್ರಕ್ಕಿಂತ ಮಿಗಿಲಾದ ಮತ್ತೊಂದು ಪಾಪನಾಶಕವಾದ ಕ್ಷೇತ್ರವೇ ಇಲ್ಲ, ಸ್ಥಳವೇ ಇಲ್ಲ. ಪಾಪ ಪರಿಹಾರ ಮಾಡುವಂತಹ ಸ್ಥಳ ವಿಶೇಷಗಳಲ್ಲಿ ಅತ್ಯಂತ ಅಸಮವಾದಂತಹ ಕ್ಷೇತ್ರ ಅಂದರೆ ಈ ಬದರಿ ಕ್ಷೇತ್ರ. ಹಾಗೆಯೇ ಸರ್ವ ಪಾಪಗಳನ್ನು ಕೂಡ ನಾಶ ಮಾಡುವಂತಹ ಆ ತೀರ್ಥತ್ವವುಳ್ಳಂತಹ ನೀರು ಅಂದರೆ ಈ ಗಂಗೆಯ ನೀರು. ಇದಕ್ಕೆ ಸಮಾನವಾದದ್ದು ಮತ್ತೊಂದು, ಗಂಗೆಗೆ ಸಮಾನವಾದ ಮತ್ತೊಂದು ಪಾಪ ಪರಿಹಾರಕವಾದಂತಹ ತೀರ್ಥದ ನೀರು ಇರುವುದಿಲ್ಲ. ಹಾಗೆ ನಾಸ್ಮದ ಉಕ್ತಿ ಸದೃಶಂ ಹಿತರೂಪಂ ಅಂತ ನನ್ನ ಮಾತೇನುಂಟೋ, ನನ್ನ ಮಾತು ಸರ್ವ ಜೀವಾತ್ಮರ ಹಿತಕ್ಕಾಗಿಯೇ ಇರುವಂಥದ್ದು. ಜೀವಾತ್ಮರ ಹಿತವನ್ನು ಬೋಧಿಸುವಂತಹ ಮಾತುಗಳಲ್ಲಿ ನನ್ನ ಮಾತಿಗೆ ಮಿಗಿಲಾದದ್ದು ಮತ್ತೊಂದು ಮಾತಿಲ್ಲ. ಹಾಗೆಯೇ ವಿಷ್ಣುವಿಗೆ ಸಮಾನವಾದ ಮತ್ತೊಂದು ದೇವರಿಲ್ಲ. ವಿಷ್ಣುವಿಗೆ ಸಮಾನನೋ ಅಧಿಕನಾದಂಥದ್ದೋ ಮತ್ತೊಂದು ದೇವರು ಇಲ್ಲವೇ ಇಲ್ಲ ಅಂತ ಹೀಗೆ
ತಮ್ಮ ವಾಕ್ಯವನ್ನ ಬರೆದಿಟ್ಟಿದ್ದಾರೆ. ಹಾಗೆಯೇ ಈಗ ಅಯಂ ಜನಃ ಅಂದ್ರೆ ನಾನು ಈ ಸ್ಥಳವನ್ನ ಬಿಟ್ಟು ನಾನು ಆ ಅಜಿತನಾದಂತಹ ಯಾರಿಗೂ ಸೋಲದಂತಹ ಆ ವ್ಯಾಸರೂಪನಾದಂತಹ ಪರಮಾತ್ಮನನ್ನ ಕಾಣುವ ಇಚ್ಛೆಯನ್ನು ಹೊಂದಿದೆ. ಯಾರಿಗೂ ಸೋಲದಂತಹ ವ್ಯಾಸರೂಪದ ಭಗವಂತನನ್ನ ಕಾಣಬೇಕು ಅಂತ ಇದೀಗಲೇ ನಾನು ಸಂಕಲ್ಪಿಸಿ ಅವನ ಅಪ್ಪಣೆಯ ಪ್ರಕಾರವಾಗಿ ಇಲ್ಲಿಂದ ನಾನು ಹೊರಡ್ತಾ ಇದ್ದೇನೆ. ಇದನ್ನ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. ಇದನ್ನ ನಾನು ನಿಮಗೆ ತಿಳಿಸುವಂಥವನಾಗ್ತೇನೆ. ಮತ್ತೆ ಅಲ್ಲಿಗೆ ಹೋದಮ ಬರ್ತೇನೋ ಬರುವುದಿಲ್ಲ ಅದು ಗೊತ್ತಿಲ್ಲ. ನಾನು ಮರಳಿ ಬರ್ತೇನಾ ನಿಮ್ಮನ್ನೆಲ್ಲ ಬಂದು ಸೇರ್ತೇನಾ ಮತ್ತೆ ಮರಳಿ ಬರುವವನೋ ಅಲ್ಲವೋ ಅನ್ನೋದು ಅದು ನನಗ್ ಗೊತ್ತಿಲ್ಲ, ಪರಮಾತ್ಮನಿಗೆ ಗೊತ್ತು. ಏನೇ ಇರಲಿ ನಿಮಗೆಲ್ಲವೂ ಸ್ವಸ್ತಿವೋ ಅಸ್ತು, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಕಲ್ಯಾಣವಾಗಲಿ ಅಂತ ಈ ಮಾತನ್ನ ಆ 2 ಶ್ಲೋಕಗಳನ್ನ ಬರೆದಿಟ್ಟು ಆಚಾರ್ಯರು ಅಲ್ಲಿಂದ ಹೊರಟು ಬಿಟ್ರು. ಯಯೋ ಅಥ ಮಧ್ವ ಆಚಾರ್ಯರು ಆ ಅನಂತ ಮಠದ ಸ್ಥಳದಿಂದ ಮೇಲ್ಬದರಿಗೆ ಪಯಣಿಸ್ತಾರೆ. ಅದನ್ನ ಆ ವಾಕ್ಯಗಳನ್ನ ಎಚ್ಚರಗೊಂಡಂತಹ ಶಿಷ್ಯರು ಆಚಾರ್ಯರನ್ನು ಕಾಣುವುದಿಲ್ಲ, ಗುರುಗಳನ್ನ ಕಾಣದೆ ಅಲ್ಲಿ ಇದ್ದಂತಹ ಬರಹವನ್ನ ನೋಡ್ತಾರೆ. ಆಚಾರ್ಯರು ಹೀಗೆ ಬರೆದಿಟ್ಟು ಹೊರಗಿದ್ದಾರೆ, ಇದೇನಿದು ಒಡೆಯ, ನಮ್ಮನ್ನ ಬಿಟ್ಟು ನೀನು ಎಲ್ಲಿ ಹೋಗ್ತೀಯಾ? ನಮ್ಮನ್ನ ಅನಾಥರನ್ನಾಗಿ ಮಾಡಿ ಎಲ್ಲಿ ಹೋಗಿದ್ಯಾ ಸ್ವಾಮಿ? ನಮ್ಮನ್ನೆಂದೂ ಕೈ ಬಿಡಬೇಡ. ಯಾಕೆಂದ್ರೆ ಹೇ ಪೂಜ್ಯನಾದಂತಹ ಆಚಾರ್ಯ, ನೀನು ಅಂದ್ರೆ ಅತಿ ಕರುಣ ಪರಮ ಕಾರುಣ್ಯ ಮೂರ್ತಿಯಾದಂಥವರು. ನೀವು ನಮ್ಮನ್ನ ಹೀಗೆ ಅನಾಥರನ್ನಾಗಿ ಮಾಡಿ ಹೋಗ್ಲಿಕ್ಕಿಲ್ಲ, ನಿಮ್ಮನ್ನು ಬಿಟ್ಟು ಇರಲಾರೆವು ನಾವು ಅಂತ ಈ ರೀತಿಯ ಭಾವ ಎಲ್ಲರ ಮನಸ್ಸಿಗೆ ಶಿಷ್ಯರಿಗೆ ಬಂದಿದೆ, ನೋದಿತಃ. ಆದ್ರೆ ಅದನ್ನ ಬಾಯ್ಬಿಟ್ಟು ಏನು ಯಾರು ಮಾತಾಡ್ಲಿಲ್ಲ. ಯಾಕೆ ಅಂದ್ರೆ ಮತ್ತೆ ಮತ್ತೆ ಆಚಾರ್ಯರನ್ನೇ ಸ್ಮರಣೆ ಮಾಡಿ ಮಾಡಿ ಆಚಾರ್ಯರಿಗೆ ಮನಸಾರೆ ಈ ಮಾತುಗಳನ್ನ ಹೇಳ್ತಾ ಇದ್ದಾರೆ. ನಮ್ಮನ್ನೆಂದು ಬಿಟ್ಟು ಹೋಗ್ಬೇಡಿ, ಸದಾ ನಮ್ಮೊಟ್ಟಿಗೆ ಇರಿ, ನೀವು ಪರಮ ಕಾರುಣ್ಯ ಶಾಲಿಗಳು, ಪೂಜ್ಯರಾದಂತಹ ತಾವು ನಮ್ಮನ್ನೆಂದು ತ್ಯಾಗ ಮಾಡಬಾರದು ಸ್ವಾಮಿ, ನಮ್ಮೊಟ್ಟಿಗೆ ಇರಿ ಅಂತ ಹೀಗೆ ಎಲ್ಲರೂ ಮನಃಪೂರ್ವಕವಾಗಿ ಎಲ್ಲರೂ ಬೇಡ್ತಾ ಇದ್ದಾರೆ. ಬಾಯಿ ತೆರೆದು ಮಾತಾಡ್ತಿಲ್ಲ. ಯಾಕೆಂದ್ರೆ ಮಾತಾಡುವಾಗ ಅದು ಆಚಾರ್ಯರ ಒಂದು ಅಭಿಪ್ರಾಯ ಏನುಂಟೋ ಅಭಿಮತ ಭಂಗ ಭಯೇನ, ಆಚಾರ್ಯರ ಅಭಿಪ್ರಾಯ ಏನುಂಟೋ ಅದಕ್ಕೆ ನಾವೇನಾದ್ರೂ ವಿರುದ್ಧವಾಗಿ ಆಚಾರ್ಯರ ಅಭಿಪ್ರಾಯಕ್ಕೆ ಭಂಗ ಬರುವಂತೆ ಏನಾದ್ರೂ ಮಾತಾಡಿ ಬಿಡ್ತೇವೇನೋ ಎನ್ನುವಷ್ಟು ಭಯದಿಂದ ಇದ್ದಾರೆ. ಅಂದ್ರೆ ಆಚಾರ್ಯರಲ್ಲಿ ಗುರುಗಳಲ್ಲಿ ಇರಬೇಕಾದಂತಹ ಭಯಭಕ್ತಿಗಳಿಂದ ಕೂಡಿದ ಶಿಷ್ಯ ಜನ ಅವರು. ಹೀಗಿರುವಾಗ ಆ ಸದ್ಗುರುಗಳಾದಂತಹ ಆಚಾರ್ಯರ ವಿರಹವನ್ನ ಸಹಿಸಲಾಗದಂತಹ ಕ್ಷಣವೂ ಕೂಡ ಆಚಾರ್ಯರನ್ನು ಬಿಟ್ಟಗಲದಂತಹ ಆಚಾರ್ಯ ಮಹಾಭಕ್ತರು ಅಂದ್ರೆ ಅವರು ಸತ್ಯತೀರ್ಥರು. ಅವರಲ್ಲಿ ಹೋಗಿದ್ದಾರೆ. ಜೊತೆಯಲ್ಲಿ ಆ ಮೇಲ್ಬದರಿಗೆ ಹೋದಂತಹ ಆಚಾರ್ಯರು ಹೋಗ್ಲಿಕ್ಕಿರುವಂತಹ ವಿಷಯವನ್ನ ನೋಡಿ ಸತ್ಯತೀರ್ಥರು ಅವರು ಸಹಿಸ್ಲೇ ಇಲ್ಲ, ನಾನು ಅವರನ್ನು ಬಿಟ್ಟು ಹೋಗುದಿಲ್ಲ, ಅವರೆಲ್ಲಿ ಹೋದ್ರೆ ನಾನು ಅಲ್ಲಿಯೇ ಹೋಗ್ತೇನೆ ಅಂತ ಆಚಾರ್ಯರನ್ನು ಅನುಸರಿಸಿಕೊಂಡು ಹೋಗ್ತಾರೆ. ಹಾಗಾದ್ರೆ ಮಾರ್ಗ ಗೊತ್ತುಂಟು. ಯಾಕೆಂದ್ರೆ ಒಂದು ಹಾದಿಯಿಂದ ಈ ಭರತಖಂಡದ ಸ್ಥಳ ಏನುಂಟು ಇಲ್ಲಿಂದ ಹೋಗಿರುವುದು ಒಂದು ಹಾದಿ, ಮತ್ತೆ ಉಳಿದದ್ದು ಒಂದೇ ಒಂದು ಹಾದಿ. ಅದ್ಯಾವುದು ಅಂದ್ರೆ ಪರ್ವತ ಪ್ರದೇಶದಲ್ಲೇ ಕಾಲ್ನಡಿಗೆಯಲ್ಲಿ ಸ್ವಲ್ಪ ಮೇಲೆ ಹೋಗುವಂಥದ್ದು. ಆ ಹಾದಿಯಲ್ಲಿಯೇ ಆಚಾರ್ಯರು ಹೋಗ್ತಾರೆ ಅನ್ನೋದು ನಿಶ್ಚಯ. ಅಲ್ಲಿಂದ ಮುಂದೆ ಎಲ್ಲ ಬಹಳ ಹೋಗ್ಲಿಕ್ಕೆ ಆಗುದಿಲ್ಲ, ಯಾಕೆಂದ್ರೆ ಅದು ಹಿಮವತ್ ಪರ್ವತ ಪ್ರದೇಶ. ಆದರೂ ಕೂಡ ಸತ್ಯತೀರ್ಥರು ಏನೇ ಇರ್ಲಿ, ನಾನೊಂದು ಆಚಾರ್ಯರನ್ನು ಬಿಟ್ಟಿರ್ಲಾರೆ, ನಾನು ಅವ್ರು ಎಲ್ಲಿ ಹೋದ್ರೆ ನಾನು ಅಲ್ಲಿ ಹೋಗಿ ಬಿಡ್ತೇನೆ ಅಂದ್ರೆ ಸತ್ಯತೀರ್ಥರು ಯಾರ ಮಾತನ್ನು ಕೇಳದೆ ಹಠ ಮಾಡಿ ಅವರು ಕೂಡ ಹೊರಟಿದ್ದಾರೆ. ಹಾಗೆ ಈ ಸತ್ಯತೀರ್ಥರ ವಿಶೇಷತೆ ಏನು ಅಂದ್ರೆ ಐತರೇಯ ಉಪನಿಷತ್ತನ್ನ ಆಚಾರ್ಯರಿಂದ ಮೂರು ಬಾರಿ ಪಾಠ ಕೇಳಿದ್ದಾರೆ. ಐತರೇಯ ಉಪನಿಷತ್ತಿನ ಪಾಠವನ್ನ ಮೂರು ಬಾರಿ ಆಚಾರ್ಯರ ಮುಖದಿಂದ ಕೇಳಿದವರು. ಚೆನ್ನಾಗಿ ಆ ಅನೇಕ ಅರ್ಥಗಳನ್ನೆಲ್ಲ ಚೆನ್ನಾಗಿ ತಿಳಿದಿದ್ದಾರೆ. ಋಗ್ವೇದದ ಅರ್ಥಗಳನ್ನೆಲ್ಲ ಬಹಳ ಕೇಳಿ ತಿಳಿದವರು. ಹೀಗಾಗಿ ಅವರಿಗೆ ಅತಿಶಯವಾದಂತಹ ಭಕ್ತಿ ಆಚಾರ್ಯರು ಅಂದ್ರೆ. ಅವರ ವಿರಹವನ್ನು ತಾಳ್ಲಿಕ್ಕಾಗುವುದಿಲ್ಲ. ಹೀಗಾಗಿ ಅವರು ಅನುಸರಿಸಿಕೊಂಡು ಆ ಹಿಮವತ್ ಪರ್ವತದಲ್ಲಿ ಮತ್ತೆ ಮುಂದೆ ಹೋಗ್ತಾ ಇದ್ದಾರೆ. ಹೀಗೆ ಹೋಗುವಾಗ ಮತ್ತೇನಾಯಿತು ಅಂದ್ರೆ ಅದು ಬಹಳ ದುರ್ಗಮವಾದ ಹಾದಿ. ಆ ಹಾದಿಯಲ್ಲಿ ಎಷ್ಟು ದೂರ ಹೋದ್ರೂ ಕೂಡ
ಅಲ್ಲಿ ನಡೀಲಿಕ್ಕೆ ಹಾದಿಯೇ ಇಲ್ಲ. ಹಾದಿಯನ್ನು ನಾವು ಹೇಳಬೇಕಷ್ಟೆ, ಅಲ್ಲಿ ಹಾದಿಯೇ ಇಲ್ಲ. ಎಲ್ಲವೂ ಕಲ್ಲು ಬಂಡೆಗಳಿಂದ ಕೂಡಿರುವಂಥದ್ದು. ಹಾಗೆಯೇ ಎಲ್ಲ ಕಡೆಯಲ್ಲೂ ಕೂಡ ದೊಡ್ಡ ದೊಡ್ಡ ಕಂದರಗಳಿವೆ. ದೊಡ್ಡ ದೊಡ್ಡ ಕಂದರಗಳು, ಮುಂದೆ ಏನೂ ಇಲ್ಲ, ಕೇವಲ ಹೊಂಡ ಇದೆ. ಮತ್ತೆ ಅದು ಹಿರಿದಾದ ಬಂಡೆ ಇದೆ. ಹೋಗುವುದಾದ್ರೂ ಹೇಗೆ ಹೋಗಬೇಕು? ಬಹಳ ಕಷ್ಟಕರವಾದ ಮಾರ್ಗ, ಬಹಳ ಉಪಾಯ ಮಾಡಿ ಹೋಗಬೇಕು. ಆಚಾರ್ಯರ ವೇಗಕ್ಕೆ ಸಮಾನವಾದ ವೇಗವಂತೂ ಸತ್ಯತೀರ್ಥರಿಗಿಲ್ಲ. ಬಹಳ ಉಪಾಯ ಮಾಡಿ ಸುತ್ತು ಹೊಡೆದಾದರೂ ಹೋಗಬೇಕು. ಆದರೆ ಅಷ್ಟು ಮನಸ್ಸಿನಲ್ಲಿ ಹಠ ಇದೆ. ಗುರುಗಳನ್ನು ಬಿಟ್ಟಿರ್ಲಾರೆ ಎನ್ನುವ ಹಠಕ್ಕೆ ಸತ್ಯತೀರ್ಥರು ಮುಂದುವರೆದರು. ಹೀಗೆ ಅಲ್ಲಿ ಹೋಗ್ತಾ ಹೋಗ್ತಾ ಇರುವಾಗ ಆಚಾರ್ಯರನ್ನು ನೋಡ್ತಾರೆ. ಹೇಗಿದ್ದಾರೆ ಆಚಾರ್ಯರು ಅಂತ ಕೇಳಿದರೆ, ಅದು ಅತ್ಯಂತ ದುರ್ಗಮವಾದಂತಹ ಹಾದಿ. ಆ ವೇಳೆಗಾಗಲೇ ಸಂಜೆಯಾಗಿ ಬಿಟ್ಟಿದೆ. ಇವರು ಅನುಸರಿಸಿಕೊಂಡು ಹಠದಿಂದ ಸಾಕಷ್ಟು ದೂರ ಹೋದರು. ಆಚಾರ್ಯರು ಹೋಗ್ತಾ ಇರುವುದು ಕಾಣ್ತಾ ಇದೆ. ಎತ್ತರದಲ್ಲಿದ್ದಾರೆ ಆಚಾರ್ಯರು. ಅಲ್ಲಿ ಪಯಣಿಸ್ತಾ ಇರುವ, ನಡೆತಾ ಇರುವಂತಹ ಹಾದಿ ಅತ್ಯಂತ ಎತ್ತರದಲ್ಲಿದೆ. ಇವರು ಇನ್ನೂ ತಗ್ಗಿನಲ್ಲೇ ಇದ್ದಾರೆ. ಮತ್ತು ದೊಡ್ಡ ದೊಡ್ಡ ಬಂಡೆಗಳು, ಆ ಒಂದು ಹೆಬ್ಬಂಡೆಯಿಂದ ಮತ್ತೊಂದು ಹೆಬ್ಬಂಡೆಗೆ ಜಿಗಿದು ಜಿಗಿದು ಹಾರ್ತಾ ಆಚಾರ್ಯರು ಹೋಗ್ತಾ ಇರುವುದು. ಅದು ಏನು, ಅನಾಯಾಸವಾಗಿ ಆ ಹೆಬ್ಬಂಡೆಯಿಂದ ಹೆಬ್ಬಂಡೆಗೆ ಬೀಸುಗಾಲಿನಿಂದ ಹೆಜ್ಜೆ ಹಾಕ್ತಾ ಮುಂದೆ ಮುಂದೆ ಹೋಗ್ತಾ ಇರುವಂತಹ ಆಚಾರ್ಯರನ್ನು ನೋಡಿದ್ರು. ಆದರೆ ಅವರ ಸಮೀಪಕ್ಕೆ ಹೋಗ್ಲಿಕ್ಕೆ ಆಗಲಿಲ್ಲ. ಎಷ್ಟೋ ದೂರದಲ್ಲೇ ಈ ಸತ್ಯತೀರ್ಥರು ನಿಲ್ಲೋದಾಯಿತು. ಈಗ ಆ ಸಂಬಂಧಿಯಾದಂತಹ ವಿಷಯಗಳನ್ನೆಲ್ಲ ಮತ್ತೆ ಹೇಳ್ತಾರೆ. ಏನದು ಅಂತ ಕೇಳಿದರೆ, ಆಚಾರ್ಯರು ನೋಡಿದ್ರು, ಮಹಾಕರುಣಾಮಯರು ಆಚಾರ್ಯರು. ಅವರು ನೋಡಿದ್ರು, ಇದೇನಿದು ತನ್ನನ್ನು ಬೆನ್ನತ್ತಿಕೊಂಡು ಶಿಷ್ಯ ಬರ್ತಾ ಇರುವಂಥದ್ದು ಅಂತ ಹೇಳಿ ತಕ್ಷಣ ಪಾಣಿನ ಹೆಭಿನಯೇನ ಸುನ್ನಃ, ಆಚಾರ್ಯರು ತಮ್ಮ ಕೈ ಸೊನ್ನೆ ಮಾಡಿದ್ರಂತೆ. ಹೋಗು ಅಂತ ಕೈ ಸೊನ್ನೆ ಮಾಡಿದರು. ಇವರು ಮತ್ತೆ ಮುಂದೆ ಬರ್ಲಿಕ್ಕಾಗುವುದಿಲ್ಲ ಅಂತ ಗೊತ್ತು. ಮಹಾ ದೊಡ್ಡ ಬಂಡೆ ಇದೆ, ಅದನ್ನು ಸುತ್ತು ಹಾಕಿ ಹೋಗ್ಲಿಕ್ಕೂ ಹಾದಿ ಗೊತ್ತಿಲ್ಲ. ಹೇಗೆ ಇವರಿಗೆ ಮುಂದುವರಿಯೋದು? ಆಚಾರ್ಯರ ಹಾಗೆ ಹೋಗ್ಲಿಕ್ಕೆ ಬರುವುದಿಲ್ವಲ್ಲ. ಹಾಗಾಗಿ ಬಹಳ ತ್ರಸ್ತಧೀರತಿಯವು, ಬಹಳ ತ್ರಾಸಾಗಿದೆ. ಬೆಳಗಿನಿಂದ ಸಂಜೆಯವರೆಗೆ. ಆಗಲೇ ಸೂರ್ಯ ಕೆಂಬಣ್ಣಕ್ಕೆ ತಿರುಗಿದ್ದಾನೆ, ಸಂಜೆಯಾಗಿ ಬಿಟ್ಟಿದೆ, ಸೂರ್ಯ ಮುಳುಗುವ ಸಮಯ ಆಗಿದೆ. ಆದರೂ ಇವರ ಹೆಜ್ಜೆ ಹಾಕುವುದು ಮುಗಿದೇ ಇಲ್ಲ. ತಕ್ಷಣ ಆಚಾರ್ಯರು ತಮ್ಮ ಕೈ ಸನ್ನೆ ಮಾಡಿದ್ರಂತೆ. ಹೋಗು, ವಾಪಸ್ ಮರಳಿ ಹೋಗು ಎನ್ನುವ ಕೈ ಸನ್ನೆ ಮಾಡಿದ್ರು. ಆ ಕೈ ಸನ್ನೆ ಮಾಡುವಾಗ ಆಗ ಬೆಳಗಿನಿಂದ ಸಂಜೆವರೆಗೆ ಸತ್ಯತೀರ್ಥರು ಎಷ್ಟು ನಡೆದಾಡಿದ್ರೋ ಅಷ್ಟೂ ದೂರವನ್ನು ಕ್ಷಣ ಮಾತ್ರದಲ್ಲಿ ಆ ದೂರವನ್ನ ಕ್ರಮಿಸಿ ಇವರು ಅನಂತ ಮಠದ ಮುಂದೆ ಬಂದಿತ್ತು. ಆಚಾರ್ಯರ ಕೈ ಸನ್ನೆಯಿಂದ ಸತ್ಯತೀರ್ಥರು ಎಷ್ಟು ದೂರ ಕ್ರಮಿಸಿ ಬಂದಿದ್ರು. ಬೆಳಗಿನ ಜಾವದಲ್ಲಿ ಹೊರಟವರು ಸಂಜೆ ಸೂರ್ಯ ಮುಳುಗುವವರೆಗೆ ನಡೆದ ಹಾದಿಯನ್ನೆಲ್ಲ ಕ್ಷಣ ಮಾತ್ರದಲ್ಲಿ ದಾಟಿ ತಮ್ಮ ಅನಂತ ಮಠಕ್ಕೆ ಬಂದು ನಿಂತಿದ್ದಾರೆ. ಇದು ಆಚಾರ್ಯರು ಅವರಿಗೆ ಮಾಡಿದಂತಹ ಆ ಒಂದು ಅತ್ಯಾಶ್ಚರ್ಯಕರವಾದಂತಹ ಆ ಕಾರ್ಯ. ಅಂದರೆ ಅಷ್ಟು ಸಮರ್ಥರಾಗಿ ಆಚಾರ್ಯರು ಈ ರೀತಿ ಒಂದೇ ಕ್ಷಣದಲ್ಲಿ ದಾಟಿಸಿಬಿಟ್ರು ಸತ್ಯತೀರ್ಥರನ್ನ. ಆ ಹಾದಿಯನ್ನು ದಾಟಿಸಿ ಅನಂತ ಮಠಕ್ಕೆ ಇವರು ಬಂದು ಸೇರ್ಬೇಕು. ಹಾಗೆ ಸೇರಿಸಿ ಬಿಟ್ಟಿದ್ದಾರೆ ಆಚಾರ್ಯರು. ಮತ್ತೆ ಆಚಾರ್ಯರು ಮುಂದೆ ಹೋದ್ರು. ಇಲ್ಲಿ ಅನಂತ ಮಠಕ್ಕೆ ಬಂದ ಆ ಸತ್ಯತೀರ್ಥರು ಮಾತಾಡ್ತಾರೆ. ಆಶ್ರಮೇ ನಿಜ ಜನಾನಿಹ ದೃಷ್ಟ್ವಾ ತಂಪ್ರಸಾದ ಮಹಿಮಾನಮಮುಷ್ಯ ಪ್ರೋಚ್ಯ ತತ್ಪ್ಲವನಮಪ್ಯತಿ ಚಿತ್ರಂ ತಸ್ಯ ತೈಃ ಸಹ ಸದಾ ಸ್ಮರದೇಶಃ. ಈಗ ಸತ್ಯತೀರ್ಥರ ಕಣ್ಮುಂದೆ ಇರುವುದು ಆಚಾರ್ಯರ ನಡಿಗೆಯ ವೇಗ. ಅದೆಷ್ಟು ವೇಗವಾಗಿ ಎಲ್ಲ ಕಡೆ ಅವರು ಜಿಗಿದು ಜಿಗಿದು ಹಾರ್ತಾ ಇದ್ದಾರಲ್ಲ ಅಂತ ಕಣ್ಮುಂದೆ ಆಚಾರ್ಯರ ಆ ಒಂದು ಪರ್ವತ ಪ್ರದೇಶದಲ್ಲಿ ಏನು ಸುಂದರವಾದ ನಡಿಗೆಯಿಂದ ಹೋಗ್ತಾ ಇದ್ದಾರೆ, ಅದೇ ನೆನಪಿಗೆ ಬರ್ತಾ ಇದೆ. ಇಲ್ಲಿ ಈ ಆಶ್ರಮ ಅಂದರೆ ಅನಂತ ಮಠದಲ್ಲಿ ತಮ್ಮ ಜನರನ್ನೆಲ್ಲ ಕಂಡ್ರು. ಅಲ್ಲಿದ್ದಂತಹ ತಮ್ಮ ಜನರನ್ನೆಲ್ಲ ಕಂಡಂತಹ ಸತ್ಯತೀರ್ಥರು ಆಚಾರ್ಯರ ಅನುಗ್ರಹ ವಿಶೇಷವನ್ನು ಹೇಳ್ತಾರೆ. ಆಚಾರ್ಯರು ಎಂತಹ ಹಿರಿದಾದ ಅನುಗ್ರಹವನ್ನು ತಮ್ಮ ಮೇಲೆ ಮಾಡಿದ್ದಾರೆ. ನಿಜವಾಗಿ ಆಚಾರ್ಯರು ಹೇಗೆ ಪಯಣಿಸ್ತಾ ಇದ್ರು ಅನ್ನೋದನ್ನು ವರ್ಣಿಸ್ತಾರೆ ಸತ್ಯತೀರ್ಥರು. ಸಾಕ್ಷಾತ್ತಾಗಿ ನೋಡಿದವರಲ್ವಾ ಆಚಾರ್ಯರು. ಪರ್ವತಾರೋಹಣ ಮಾಡ್ತಾ ಹೋದದ್ದನ್ನ ಸಾಕ್ಷಾತ್ತಾಗಿ ನೋಡಿದವರು ಹೇಳ್ತಾರೆ. ಯಾರಾದರೂ ಹೆದರಿ ಹೋಗ್ಬೇಕು, ಯಾರು ಭಯಪಟ್ಟು
ಆ ಹಾದಿಯಲ್ಲಿ ನಡೆಯಲಿಕ್ಕೆ ಸಾಧ್ಯ ಇಲ್ಲ ಎನ್ನುವಂತಹ ಆ ಹಿಮವತ್ ಪರ್ವತದ ಸ್ಥಳ. ಅಲ್ಲಿ ಆಚಾರ್ಯರು ಬಹಳ ವೇಗವಾಗಿ ಹೆಬ್ಬಂಡೆಯಿಂದ ಹೆಬ್ಬಂಡೆಗೆ ಜಿಗಿದು ಜಿಗಿದು ಹಾರಿ ಹೋಗ್ತಾ ಇದ್ದಾರೆ. ಅವರ ಜೊತೆಗೆ ನಾನು ಹೋಗಬೇಕು ಎನ್ನುವ ಹಾಗೆ ಹೋದರೆ ಸಾಧ್ಯವಾದು ಆಚಾರ್ಯರನ್ನೇ ನೆನಪಾಗ್ತದೆ. ಅವರ ಜೊತೆಗೆ ಹೋಗಬೇಕು ಅಂದರೆ ಆಗಲಿಲ್ಲ. ಆದರೆ ಅವರು ಆ ಬಂಡೆಯಿಂದ ಬಂಡೆಗೆ ಹೇಗೆ ಪ್ಲವನಂ ಅಪ್ಪಿ ಅತಿ ಚಿತ್ರಂ, ಪ್ಲವನ ಅಂದರೆ ಹಾರುವಿಕೆ, ಜಿಗಿಯುವುದು, ಹಾಗೆ ಹೆಬ್ಬಂಡೆಯಿಂದ ಹೆಬ್ಬಂಡೆಗೆ ಹಾರಿ ಜಿಗಿದು ಅವರು ಹಾಗೆ ಮುಂದೆ ದಾರಿ ಸವೆಸುವಂಥದ್ದು, ದಾರಿಯನ್ನು ದಾಟುವುದು. ಅವರ ಪಯಣ ಹೇಗಿದೆ ಅಂದರೆ ಅತಿ ಚಿತ್ರಂ, ಅತ್ಯಂತ ಮನೋಹರವಾಗಿ ಕಾಣ್ತಾ ಇತ್ತು ಅಂತ ಈ ವಿಷಯವನ್ನೆಲ್ಲ ತಮ್ಮ ಜೊತೆಗೆ ಇದ್ದಂತಹ ಎಲ್ಲ ಶಿಷ್ಯ ಮಂದಿಗೆಲ್ಲ ಸತ್ಯತೀರ್ಥರು ಹೇಳ್ತಾ ಇದ್ದಾರೆ. ಸದಾ ಅಸ್ಮರತ್, ಆ ಆಚಾರ್ಯರನ್ನೇ ಸದಾ ಕಾಲ ಸ್ಮರಣೆ ಮಾಡ್ತಾ ಇದ್ದಾರೆ ಈ ನಮ್ಮ ಸತ್ಯತೀರ್ಥರು. ಅವರಿಗೆ ಆಚಾರ್ಯರೇ ಕಣ್ಣು ಮುಂದೆ ಸರಿಯಾಗಿ ಅವರ ಮನೋಮಂದಿರದಲ್ಲಿ ನೆಲೆಸಿಬಿಟ್ಟಿದ್ದಾರೆ. ಹಾಗೆ ಗುರುಸ್ಮರಣೆಯಿಂದ ಆ ಗುರುಗಳ ಹಿರಿಮೆ, ಗುರುಗಳ ಹಿರಿಯ ಅನುಗ್ರಹ, ಹಿರಿಯ ಮಟ್ಟದ ಅನುಗ್ರಹ ಮತ್ತು ತಮ್ಮನ್ನು ಕ್ಷಣ ಮಾತ್ರದಲ್ಲಿ ಅಷ್ಟು ದೂರದಿಂದ ಅನಂತ ಮಠಕ್ಕೆ ತಂದದ್ದು, ಅವರು ದಾರಿ ಸವೆಸುವಂತಹ ಕ್ರಮ ಎಲ್ಲವನ್ನು ಕೂಡ ಆ ಜನರಿಗೆಲ್ಲ ವರ್ಣಿಸಿ ಸತ್ಯತೀರ್ಥರು ಹೇಳಿದರು. ವಾನರೇಂದ್ರ ಇವ ವಾಯುಜವೋಸೌ ಭೀಮಸೇನ ಇವ ದಾನಮ ಭೀಮಃ ಉಲಲಾಸ ಗಿರಿಪುಂಗವ ಶೃಂಗೇ ಸೌವ್ರಜನ್ ವೃಜಿನ ನಾಶನ ನಾಮ ಎನ್ನುವಂಥ ಮತ್ತೊಂದು ಶ್ಲೋಕ. ಇದರಲ್ಲಿ ಏನು ಹೇಳ್ತಾರೆ, ಹಿಂದೆ ಹನುಮಂತ ಆ ಗಂಧಮಾದನ ಪರ್ವತವನ್ನು ತನ್ನ ಅಂಗುಷ್ಟದಿಂದ ಒತ್ತಿ ಒಮ್ಮೆಲೆ ಜಿಗಿದ. ಹಾಗೆ ಸಮುದ್ರವನ್ನು ದಾಟಿ ಲಂಕಾನಗರಕ್ಕೆ ಹೋಗಿ, ಲಂಕಾದ್ವೀಪಕ್ಕೆ ಹೋಗಿ ಸೇರಿದ ಅಲ್ವಾ. ಹೀಗೆ ಹನುಮಂತನ ಆ ಸಮುದ್ರೋಲ್ಲಂಘನ ಏನು ನಾವು ಕೇಳ್ತೇವೆ, ಅದೇ ರೀತಿ ಇಲ್ಲಿ ಆ ವಾನರೇಂದ್ರ ಕಪೀಂದ್ರನಾದಂತಹ ಹನುಮಂತ ಹಾರಿದಂತೆ ಈ ಆಚಾರ್ಯ ಮಧ್ವರ ವಾಯುವೇಗ ಆಗಿತ್ತು. ವಾಯುವೇಗದಂತೆ ವೇಗದಿಂದ ಅವರು ಆಚಾರ್ಯರು ಚಲಿಸ್ತಾರೆ. ಭೀಮಸೇನ ಇವ ದಾನವ ಭೀಮಃ, ಭೀಮಸೇನ ಹೇಗಿದ್ದ, ದಾನವರಿಗೆ ಭಯವನ್ನು ಹುಟ್ಟಿಸುವಂಥವನಾಗಿದ್ದ. ಭೀಮ ಅನ್ನೋ ಪದಕ್ಕೆ ಭಯ ಹುಟ್ಟಿಸುವವ ಅಂತರ್ಥ. ಉಗ್ರ, ರುದ್ರ, ಭೀಮ ಇವೆಲ್ಲವೂ ಕೂಡ ಶಿವನ ನಾಮಗಳು. ಯಾಕೆಂದ್ರೆ ಭಯಪಡಿಸ್ತಾನಂತೆ ಅವನು. ಯಾರಿಗೆ? ದುರ್ಜನರಿಗೆ ಭಯಪಡಿಸುವಂಥವನು ಅಂತ ಬಹಳ ಮಹಿಮೆ ಉಂಟು ರುದ್ರದೇವರ ಮಹಿಮೆ. ಹಾಗೆ ದಾನವ ಭೀಮ ಅಂದರೆ ರಕ್ಕಸರಿಗೆಲ್ಲ ಭಯವನ್ನು ಹುಟ್ಟಿಸುವಂಥವನಾದ್ದರಿಂದ ಭೀಮ ಅಂತಲೇ ಹೆಸರಿಟ್ರು. ಈ ಕುಂತಿ ಮಗನಿಗೆ ಭೀಮ ಎರಡನೇ ಮಗ, ಆ ಎರಡನೇ ಪಾಂಡವ ಭೀಮಸೇನ, ಅವನಂತೆ ದಾನವ ಭೀಮ ಎಲ್ಲ ರಕ್ಕಸರಿಗೆ ಭಯವನ್ನು ಉಂಟು ಮಾಡುವಂತಹ ಭೀಮಸೇನಂತೆ ಪರಾಕ್ರಮಿಯಾಗಿ ನಿರ್ಭಯವಾಗಿ ಹೋಗ್ತಾ ಇದ್ದಾರೆ. ಹಾಗೆಯೇ ಗಿರಿಪುಂಗವ ಶೃಂಗೆ, ಆ ಎತ್ತರವಾದಂತಹ ಪರ್ವತದ ಕೋಡಿನಲ್ಲಿ ಬಹಳ ಹೊಳೆತಾ ವಿರಾಜಿಸ್ತಾ ಕಾಣಿಸ್ತಾ ಇದ್ದಾರೆ ಆಚಾರ್ಯರು. ಈ ರೀತಿ ಆ ಎತ್ತರ ಪರ್ವತಗಳ ಕೋಡಿನಿಂದ ಕೋಡಿಗೆ ಹೆಜ್ಜೆ ಹಾಕಿ ಆ ಪಯಣಿಸುವಂತಹ ಆಚಾರ್ಯರು ಅವರು ಎಂಥವರು ಗೊತ್ತಾ? ಅವರ ಹೆಸರೇ ಸಾಕು, ವೃಜಿನ ನಾಶನ ನಾಮ, ಸರ್ವ ಪಾಪಗಳನ್ನು ಕೂಡ ಹೊಡೆದೋಡಿಸುವಂತಹ ಹೆಸರುಳ್ಳವರು ಈ ನಮ್ಮ ಆಚಾರ್ಯರು. ಅವರ ಮಹಿಮೆಯನ್ನು ಏನಂತ ಹೇಳುವುದು ಅಂತ ಸತ್ಯತೀರ್ಥರು ಬಹಳ ಭಾವುಕರಾಗಿ ಅವರು ವರ್ಣಿಸ್ತಾ ಇದ್ದಾರೆ ಗುರುಗಳನ್ನು. ಬಹುಸತ್ವಗಣಂ ಸವಿಕಂ ಸಮಃ ವಿಷಮೋಕ್ಷ ಮಹಾಹಿಮವಂತಮಯಂ ವಿಷಮೋಕ್ಷ ಮಹಾಹಿಮವಂತಮಯನ್ ನಗಮೈಕ್ಷತ ಫುಲ್ಲದೃಗಸ್ತ ಭಯ ಎನ್ನುವಂತಹ ಮಾತನ್ನು ಹೇಳ್ತಾರೆ. ಆಚಾರ್ಯರು ಹೇಗಿದ್ದಾರೆ ಅಂದರೆ, ಯಾರ ಅಂಕೆಗೂ ಒಳಪಡದಂತಹ ಒಂದು ಗೂಳಿ, ಯಾರ ಅಂಕೆಗೂ ಒಳಪಡದಂತಹ ಗೂಳಿ ತನ್ನಿಂದ ತಾನೇ ಮುಕ್ತವಾಗಿ ಹೇಗೆ ಜೋರಿನಲ್ಲಿ ಸಂಚರಿಸುತ್ತದೆ, ಆ ರೀತಿಯ ಗತ್ತಿನಿಂದ ಆಚಾರ್ಯರು ನಿರ್ಭಯವಾಗಿ ಕಾಣಿಸ್ತಾ ಇದ್ದಾರೆ. ಯಾವ ರೀತಿಯ ಭಯವೇ ಇಲ್ಲದವರು ಮತ್ತು ಅರಳಿದ ಕಣ್ಣುಳ್ಳವರು, ಅರಳಿದ ಕಣ್ಣಿನಿಂದ ಭಯವನ್ನರಿಯದಂತಹ ಮುಕ್ತವಾಗಿ ಸಂಚರಿಸುವ ಮಹಾಗೂಳಿಯಂತೆ ಅವರು ಆ ಹೆಜ್ಜೆ ಹಾಕ್ತಾ ಮುಂದೆ ಹೋಗ್ತಾ ಇರುವಂಥವರು. ಇವರು ಹಾಗೆ ನಡೆಯುವಾಗ ಆ ಹಿಮವತ್ ಪರ್ವತವನ್ನು ಕಾಣ್ತಾ ಇದ್ದಾರೆ. ಆ ಹಿಮವತ್ ಪರ್ವತದಲ್ಲಿ ಏನುಂಟು, ಏನಿಲ್ಲ ಅಂತ
ಪ್ರಶ್ನೆ ಮಾಡಿದರೆ ಎಲ್ಲವೂ ಉಂಟು. ಆ ಹಿಮವತ್ ಪರ್ವತದಲ್ಲಿಯೇ, ಹಿಮ ಪ್ರದೇಶದಲ್ಲಿಯೇ ವಾಸ ಮಾಡುವಂತಹ ಅನೇಕ ಜೀವಿಗಳಿವೆ, ಬಗೆ ಬಗೆಯ ಜೀವಿಗಳಿವೆ. ಹಾಗೆಯೇ ಅನೇಕ ಹಕ್ಕಿಗಳ ಗೂಡನ್ನು ಕಂಡ್ರು. ಎತ್ತರವಾದ ಮರಗಳಲ್ಲಿ ಹಕ್ಕಿಯ ಗೂಡುಗಳುಂಟು, ಅಲ್ಲಿಯೂ ವಾಸ ಮಾಡುವಂತಹ ಹಕ್ಕಿಗಳಿವೆ. ಹಾಗೆಯೇ ಬಹಳ ವಿಷಸರ್ಪ, ವಿಷ ಸುರಿಸುವಂತಹ, ವಿಷ ಉಗುಳುವಂತಹ ಭಾರೀ ಸರ್ಪಗಳೆಲ್ಲ ಅಲ್ಲುಂಟು. ಅಂಥವೆಲ್ಲ ತುಂಬಿರುವಂತಹ ಮಹಾವನದಿಂದ ಕೂಡಿರುವಂತಹ ಹಿಮವತ್ ಪರ್ವತ ಪ್ರದೇಶವನ್ನು ಆಚಾರ್ಯರು ಕಂಡರು. ಸುಹಸಿತ ಕಮಲಾಕರೋಪಗೂಢಂ ಸುಜನ ಸುಖಾರ್ಥಮನಂತ ಭೋಗಶಯ್ಯಂ ವಿಕಸಿತ ಸುಮನೋಘಟಾಗಮುಚ್ಚಂ ಮರಗತ ರತ್ನಮಯ ಸ್ಥಲಾಗ್ರ್ಯಶೋಭಂ ಎನ್ನುವಂತಹ 56ನೇ ಶ್ಲೋಕ. ಇದರೊಟ್ಟಿಗೆ ನಾವು 57ನೇ ಶ್ಲೋಕವನ್ನು ಪಠಿಸಿದರೆ ಪೂರ್ಣವಾದ ಅರ್ಥವನ್ನ ತಿಳಿಲಿಕ್ಕೆ ಒಳ್ಳೆಯದಾಗ್ತದೆ, ಅನುಕೂಲ ಆಗ್ತದೆ. ಪಾದೋಪಾಂತ ನಮನ್ ಮಹಾಮುನಿಗಣಂ ಹೇಮ ಪ್ರದೀಪ್ತಾಂಬರಂ ಶ್ರೀಮದ್ರತ್ನ ಕಲಾಪಮಗ್ರ್ಯಕಟಕೈಃ ವಿಭ್ರಾಜಿತಂ ಹಾಟಕೈಃ ದೃಷ್ಟ್ವಾ ತಂ ಧರಣೀಧರಂ ಸುವನಮಾಲೋಸಿನಂ ಸುಂದರಂ ಸ್ವನಂದಾಕೃತಿಮಸ್ಮರನ್ ಮುರರಿಪುಂ ಸ್ವಾನಂದತೀರ್ಥಸ್ತದಾ ದೃಷ್ಟ್ವಾ ತಂ ಧರಣೀಧರಂ ಸುವನಮಾಲಾಸಿನಂ ಸುಂದರಂ ಎನ್ನುವಂಥದ್ದು. ಏನಂತೆ ಇದರ ಅಭಿಪ್ರಾಯ ಏನು ಅಂದ್ರೆ, ಆಚಾರ್ಯರು ಹೇಗಿದ್ದಾರೆ, ಆ ಪರ್ವತವನ್ನ ನೋಡಿದರು. ಆ ಪರ್ವತ ನೋಡಿದ್ರೆ ಅದರಲ್ಲಿ 2 ರೀತಿಯ ಅಭಿಪ್ರಾಯ ಬರ್ತದೆ. ಅಲ್ಲಲ್ಲಿ ವಿಶಾಲವಾದಂತಹ ತಾವರೆ ಕೊಳಗಳನ್ನು ನೋಡಿದರು. ಚೆನ್ನಾಗಿ ಅರಳಿರುವಂತಹ ತಾವರೆ ಹೂಗಳಿಂದ ತುಂಬಿರುವಂತಹ ಕೊಳಗಳಿವೆ. ಹಾಗೆಯೇ ಅಲ್ಲಿ ಅತ್ಯಂತ ಸಜ್ಜನರಾದಂತಹ ಗಂಧರ್ವಾದಿ ಜನರು ವಿಹಾರ ಮಾಡಲಿಕ್ಕೆ ಬರುವಂತಹ ಸ್ಥಳ. ಯಾಕೆ ಅಂದರೆ ಅಲ್ಲೆಲ್ಲ ಬಹಳ ವಿಶೇಷವಾದಂತಹ ಪುಷ್ಪವನ ಇದೆ. ಆ ಪುಷ್ಪವನವನ್ನು ಸಾಮಾನ್ಯರಾದಂತಹ ನಮ್ಮಂಥ ಮನುಷ್ಯರು ನೋಡಿ ಸುಖಿಸ್ಲಿಕ್ಕೆ ಸಾಧ್ಯ ಇಲ್ಲ, ಆ ಸ್ಥಳಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಆ ಪುಷ್ಪವನದಲ್ಲಿ ವಿಹಾರ ಮಾಡುವಂಥವರೆಲ್ಲ ಗಂಧರ್ವ ಜನರೇ ಅಲ್ಲಿ ಬರ್ತಾರೆ. ಅನೇಕ ವೃಕ್ಷಗಳು, ಆ ವೃಕ್ಷಗಳ ತುಂಬ ಅರಳಿದ ಹೂಗಳು ತುಂಬಿವೆ. ಮತ್ತು ಅಲ್ಲಿ ಎತ್ತರವಾದಂತಹ ಆ ಪರ್ವತ ಪ್ರದೇಶ ಅಲ್ವಾ, ಆ ಪರ್ವತ ಪ್ರದೇಶದಲ್ಲಿ ಇರುವಂತಹ ಕಲ್ಲುಗಳು, ಹಾದಿಯಲ್ಲಿ ಇರುವಂತಹ ಕಲ್ಲು ಬಂಡೆಗಳು ಅಂದರೆ ಅವೆಲ್ಲ ಪಚ್ಚೆಗಲ್ಲುಗಳು ಅಂತ ಹೇಳ್ತಾರೆ. ಪಚ್ಚೆಗಲ್ಲುಗಳಿಂದ ತುಂಬಿರುವಂತಹ ಆ ವನಪ್ರದೇಶ ಅದು. ಹಾಗೆಯೇ ಅಲ್ಲಿ ಮಹಾ ಋಷಿಗಳೆಲ್ಲರೂ ಅಲ್ಲಿದ್ದಾರೆ, ಮಹರ್ಷಿಗಳೆಲ್ಲ ವಾಸ ಮಾಡ್ತಾ ಇರುವಂತಹ ಸ್ಥಳ. ಅಂತಹ ಆ ಸ್ಥಳದಲ್ಲಿ ಎತ್ತರೆತ್ತರವಾದಂತಹ ಪರ್ವತ ಶ್ರೇಣಿ, ಆ ಪರ್ವತದ ಕೋಡುಗಳೆಲ್ಲ ಚಿನ್ನದ ಹೊದಿಕೆಯನ್ನು ಹೊದ್ದುಕೊಂಡಿವೆಯೇನೋ ಅಂತ ಕಾಣಿಸ್ತದೆ. ಆ ರೀತಿ ಬಹಳ ಕಂಗೊಳಿಸ್ತಾ ಇರುವಂತಹ ಪರ್ವತದ ಕೋಡುಗಳು, ಅವು ಚಿನ್ನದ ವರ್ಣದಿಂದ ಮೇಲಿನ ಮುಗಿಲನ್ನು ಮುಟ್ತಾ ಇದೆಯಾ ಅಂತ ಕಾಣಿಸ್ತದೆ. ಅತ್ಯಂತ ಚೆಲುವಿನಿಂದ ಕೂಡಿರುವಂತಹ ಅನೇಕ ರತ್ನಗಳಿಂದ ತುಂಬಿರುವಂತಹ, ಬಂಗಾರದಿಂದ ತುಂಬಿರುವ, ಬೆಳ್ಳಿಗಳಿಂದ ತುಂಬಿರುವಂತಹ ಅತ್ಯಂತ ಚೆಲುವಾದ ಆ ಚಂದದ ವನಗಳು ಮತ್ತು ಸಾಲು ಸಾಲಾದ ಪರ್ವತ ಶ್ರೇಣಿ. ಹೀಗೆ ಅತ್ಯಂತ ಸಂತೋಷವನ್ನು ಉಂಟು ಮಾಡುವಂತಹ ಆ ಚಂದವಾದಂತಹ ಪರ್ವತವನ್ನ ಆಚಾರ್ಯರು ನೋಡಿ ಪರಮಾತ್ಮನ ಸ್ಮರಣೆ ಮಾಡಿದರು. ಮನಸ್ಸಿಗೆ ಆನಂದ ಉಂಟಾಗ್ತದೆ ಯಾರಿಗೂ. ಆ ಪರ್ವತ ಪ್ರದೇಶದಲ್ಲಿ ಅಡ್ಡಾಡಿ ಆನಂದಿಸಬೇಕಂತ ಗಂಧರ್ವರು, ಯಕ್ಷರು, ದೇವತೆಗಳೆಲ್ಲ ವಿಹಾರ ಮಾಡುವ ಸ್ಥಳ ಅದು. ಹೀಗೆ ತಾವೂ ಆನಂದಪಟ್ಟು ಸದಾ ಆನಂದಮಯನಾಗಿರುವಂತಹ ಅತ್ಯಂತ ಚೆಲುವನಾದಂತಹ ಆ ಮುರವೈರಿಯಾಗಿರುವಂತಹ ಮುಕುಂದನನ್ನ ಆನಂದ ತೀರ್ಥರು ಆಗ ಸ್ಮರಣೆ ಮಾಡಿದರು ಅಂತ ಈ ಅರ್ಥ ಒಂದು. ಇನ್ನೊಂದು ಅರ್ಥವೂ ಉಂಟು. ಇದೇನು ಅಂದರೆ,
ಪರಮಾತ್ಮ ಅಲ್ಲಿ ಕಮಲ ಶಬ್ದವನ್ನ ಬಳಸಿದಾರಲ್ಲ, ಅದನ್ನ ಉಪಯೋಗಿಸಿಕೊಂಡು ಹೇಳುವಂಥದ್ದು. ಭಗವಂತ ಮುಗುಳ್ನಗೆಯಿಂದ ಆ ರಮಯ ಕೈಗಳನ್ನ ಹಿಡಿದಿದ್ದಾನಂತೆ. ಕಮಲಾದೇವಿಯ ಕೈಗಳನ್ನ ಮುಗುಳ್ನಗ್ತಾ ಪರಮಾತ್ಮ ಕೈಗಳನ್ನ ಹಿಡಿದಿದ್ದಾನೆ. ಸಜ್ಜನರಿಗೆ ಸಂತೋಷವನ್ನ ಕೊಡ್ಲಿಕ್ಕಾಗಿ ಕೊಡುವಂತಹ ಶೇಷಶಯನ, ಅನಂತ ಶಯನ ಆ ಪರಮಾತ್ಮ. ಅವನು ಹೀಗೆ ಆ ಎಲ್ಲ ಸಂತೋಷದಿಂದ ವಿಹರಿಸುವಂತಹ ಆ ದೇವತಾ ಸಮೂಹಕ್ಕೆ ಆನಂದ ಕೊಡುವಂಥವನು ಪರಮಾತ್ಮ. ಹೀಗೆ ಆ ದೇವತೆಗಳ ಮಧ್ಯೆ ಆ ಪರಮಾತ್ಮ ಅಲ್ಲಿ ತನ್ನ ಶಯನ ಭಂಗಿಯಿಂದ ಇರುವಂಥವ. ಮತ್ತು ಹಾಗೆಯೇ ಅತ್ಯಂತ ಉತ್ತಮವಾದಂತಹ ಆ ನೀಲಮಣಿಯಂತೆ ಮೈಬಣ್ಣವುಳ್ಳವ ಪರಮಾತ್ಮ. ಪರಮಾತ್ಮ ನೀಲವರ್ಣದವ, ನೀಲ ಮೈಕಾಂತಿ ಉಳ್ಳಂತಹ ಪರಮಾತ್ಮನನ್ನ ನೋಡಿದ್ರೆ ಒಂದು ರೀತಿ ದಟ್ಟ ಪಚ್ಚೆಗಲ್ಲಿನ ವರ್ಣವಂತೆ. ಪರಮಾತ್ಮನ ಮೈಯನ್ನು ಹೇಳುವಾಗ ಮೇಘಶ್ಯಾಮಲ ಅಂತಾರೆ. ಶ್ಯಾಮಲ ಅಂದ್ರೇನು? ಅದು ದಟ್ಟವಾದ ಪಚ್ಚೆಗಲ್ಲಿನ ಮೈಕಾಂತಿ ಉಳ್ಳವ ಆ ಪರಮಾತ್ಮ. ಹೀಗೆ ಅಲ್ಲಿರುವಂತಹ ಅನೇಕ ಆ ಮಹರ್ಷಿಗಳೆಲ್ಲರೂ ಕೂಡ ಬಂದು ಆ ಪರಮಾತ್ಮನ ಕಾಲಡಿಯಲ್ಲಿ ಬಂದು ನಮಸ್ಕರಿಸಿ ಆ ಪರಮಾತ್ಮನ ಮುಂದೆ ನಿಂತಿದ್ದಾರೆ. ಎಲ್ಲರೂ ಕೂಡ ಮಹಾ ಋಷಿಗಳೆಲ್ಲ ಯಾವ ಪರಮಾತ್ಮನ ಪಾದಗಳಿಗೆ ಎರಗುತ್ತಾರೋ ಅಂತಹ ಪರಮಾತ್ಮ ಚಂದದ ಆ ವಸ್ತ್ರಗಳನ್ನ, ಚಂದದ ಪೀತಾಂಬರ ಉಟ್ಟಮ ಮತ್ತು ಚಂದವಾದಂತಹ ರತ್ನದ ಉಡಿದಾರವನ್ನ ಕಟ್ಟಿಕೊಂಡವ. ಹಾಗೆಯೇ ಚಿನ್ನದ ಆಭರಣಗಳನ್ನೆಲ್ಲ ಕೈಯಲ್ಲಿ ತೊಟ್ಟಿದ್ದಾನೆ ಆ ಪರಮಾತ್ಮ. ಹೀಗೆ ಆ ಪರಮಾತ್ಮನ ಕೊರಳಲ್ಲಿ ವನಮಾಲೆಯೇ ಇದೆ. ಪರಮಾತ್ಮನ ಕೊರಳಲ್ಲಿ ವನಮಾಲೆಯೇ ಇದೆ. ಹೀಗೆ ಸುವನಮಾಲೋಲ್ಲಾಸಿನಂ ಸುಂದರಂ ಅಂತ ಹೇಳ್ತಾರೆ. ಸುವನಮಾಲ ಅತ್ಯಂತ ಉತ್ತಮವಾದಂತಹ ವನಮಾಲವ ಉಲ್ಲಾಸಿನಂ, ವನಮಾಲೋಲ್ಲಾಸಿನಂ ಚಂದವಾಗಿ ಕಂಗೊಳಿಸ್ತಾ ಇರುವಂತಹ, ಬಹಳ ತೇಜೋಮಯವಾಗಿ ಬೆಳಗ್ತಾ ಇರುವಂತಹ ಆ ವನಮಾಲೆಯನ್ನು, ಉತ್ತಮವಾದ ವನಮಾಲೆಯನ್ನು ಧರಿಸಿರುವಂತಹ ಸುಂದರಂ ಸ್ವಾನಂದಾಕೃತಿ, ಅತ್ಯಂತ ಸುಂದರನಾಗಿ ಇರುವಂತಹ ಸ್ವಾನಂದಾಕೃತಿ, ಸ್ವತಂತ್ರವಾದ ತನ್ನದೇ ಆದ ಆನಂದಮಯನಾದಂತಹ ಆನಂದ ಸ್ವರೂಪನಾದಂತಹ ಆ ಪರಮಾತ್ಮ ಅವನು ಮುರಾಸುರನ ವೈರಿಯಾದಂತಹ ಆ ಪರಮಾತ್ಮ ಶ್ರೀಕೃಷ್ಣ ಅವನು ಆನಂದಮಯನಾದವನು. ಅವನಂದ ಸ್ವಾನಂದ ತೀರ್ಥ ತದಾ, ಆ ಆನಂದ ತೀರ್ಥರು ತದಾ ಆಗ ಅವರು ಸ್ಮರಣೆ ಮಾಡಿಕೊಂಡು, ಅಸ್ಮರದ್ ಅಂದ್ರೆ ಸ್ಮರಣೆ ಮಾಡಿಕೊಳ್ತಾ ಇದ್ದಾರೆ ಆ ಸುಂದರವಾದಂತಹ ಪರ್ವತ. ಆ ಪರ್ವತದಲ್ಲಿ ಇರುವಂತಹ ಏನೆಲ್ಲ ಲಕ್ಷಣಗಳುಂಟೋ ಆ ಲಕ್ಷಣಗಳನ್ನೆಲ್ಲ ನೋಡಿ ಪರಮಾತ್ಮನಿಗೆ ಅನ್ವಯ ಮಾಡಿ ಆನಂದ ತೀರ್ಥರು ಅತ್ಯಂತ ಸಂತಸದಿಂದ ಆನಂದದಿಂದ ಆ ಬೆಟ್ಟವನ್ನೇ ದೃಷ್ಟ ಅಂದ್ರೆ ನೋಡಿ ಅಂತ ಒಂದರ್ಥ. ಇನ್ನೊಂದರ್ಥ, ನೇರವಾದ ಅರ್ಥ ದೃಷ್ಟ ಅಂದ್ರೆ ನೋಡಿ, ಎರಡನೇದು ತಿಳಿದು ಅನ್ನೋ ಅರ್ಥ. ದರ್ಶನ ಅನ್ನೋ ಪದಕ್ಕೆ ಜ್ಞಾನ ಅಂತ ಅರ್ಥ. ದೃಷ್ಟ ಅಂದ್ರೆ ನೋಡಿ, ತಿಳಿದು, ಎರಡೂ ಅರ್ಥ. ಆ ಪರ್ವತವನ್ನ ನೋಡಿ ಅಲ್ಲಿ ಪರಮಾತ್ಮನ ಚಿಂತನೆಯನ್ನ ಮಾಡ್ತಾ ಪರಮಾತ್ಮನನ್ನೇ ಅಲ್ಲಿ ತಮ್ಮ ಅರಿವಿಗೆ ತಂದುಕೊಂಡ್ರು. ಹೀಗೆ ಸರ್ವತ್ರ ಭಗವಂತನನ್ನೇ ಕಾಣುವಂತಹ ಅತ್ಯುಚ್ಚ ಮಟ್ಟದ ಋಜುಗಣೋತ್ತಮರು ಮುಖ್ಯಪ್ರಾಣದೇವರ ಆ ಅವತಾರ ರೂಪರಾದಂತಹ ಆಚಾರ್ಯ ಮಧ್ವರು ಹೀಗೆ ಆ ಪರ್ವತವನ್ನ ನೋಡ್ತಾ ಅವರು ಪರಮಾತ್ಮನ ಆ ಸ್ಮರಣೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಹೀಗೆ ಆನಂದ ತೀರ್ಥರ ಆ ಆನಂದ ಮತ್ತೂ ಏರಿದೆ, ಪರಮಾತ್ಮನ ಸ್ಮರಣೆಯಿಂದ ಮತ್ತೂ ಉಕ್ಕೇರಿದೆ, ಅಷ್ಟು ಆನಂದಮಯವಾಗಿದ್ದಾರೆ ಅಂತ. ಹೀಗೆ ಇಂತಹ ಈ ಸದ್ವಿಷಯಗಳನ್ನೆಲ್ಲ ಒಳಗೊಂಡಿರುವಂತಹ ಈ ಸುಂದರವಾದಂತಹ ಮಹಾಕಾವ್ಯ, ಇದರ ಈ 6ನೇ ಆನಂದಾಂಕ ಇಲ್ಲಿ ಪೂರೈಸ್ತದೆ. ಬ್ರಹ್ಮಾರ್ಪಣಮಸ್ತು.